ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಸ್ಪೆಷಲ್ ಆದ ಸ್ನ್ಯಾಕ್ ಅಂತ ಹೇಳ್ಬೋದು. ಏನು ಅಂತ ಹೇಳಿದ್ರೆ, ನಾವು ಇದನ್ನು ಪ್ಯಾಕೆಟಲ್ಲೆಲ್ಲ ಸಿಗುತ್ತೆ, ಸಂಡಿಗೆ ಅಥವಾ ಬೋಟಿ ಅಂತಲೂ ಕರಿತೀವಿ. ನಾವಿದು ಹೊರಗಡೆಯಿಂದ ತಂದು ಮಾಡ್ತೀವಿ ಮನೆಯಲ್ಲಿ ಎಣ್ಣೆಯಲ್ಲಿ ಹಾಕಿ. ಆದರೆ ಇವತ್ತು ನಾನು ಮನೆಯಲ್ಲೇ ಹೇಗೆ ಮಾಡ್ಕೊಳ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಸಿಂಪಲ್ಲಾಗಿ ಅದೇ ರೀತಿ ರುಚಿಯಲ್ಲಿ ಮಾಡ್ಕೊಳ್ಬೋದು. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ನೋಡೋಣ. ಇಲ್ಲಿ ನಾನು 1 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು ತೆಗೆದುಕೊಂಡಿದ್ದೀನಿ. ಅದೇ ಕಪ್ಪಲ್ಲಿ ಅರ್ಧ ಕಪ್ ಆಗುವಷ್ಟು ಮೈದಾ ಹಿಟ್ಟು. ನೀವು ಖಾಲಿ ಮೈದಾ ಹಿಟ್ಟಲ್ಲೂ ಕೂಡ ಮಾಡ್ಕೊಳ್ಬೋದು. ಅಕ್ಕಿ ಹಿಟ್ಟು ಹಾಕಿದ್ರೆ ಸ್ವಲ್ಪ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಆನಂತರ ಅದಕ್ಕೆ ನಾನು 1 ಸ್ಪೂನ್ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ 1/4 ಚಮಚ ಅಡುಗೆ ಸೋಡಾ ಹಾಕ್ತಾ ಇದ್ದೀನಿ. ಇದನ್ನು ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾವು ಚಿಕ್ಕವರಿದ್ದಾಗೆಲ್ಲ ಈ ಥರ ಬೋಟಿ ರೆಡಿಮೇಡ್ ಬರ್ತಾ ಇತ್ತು ಪ್ಯಾಕೆಟಲ್ಲಿ, ಇವಾಗ ಕಡಿಮೆ ಆಗಿದೆ. ಆದರೆ ಈ ಥರ ಸಂಡಿಗೆ ಸಿಗುತ್ತೆ, ಇದನ್ನು ನಾವು ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡಿಕೊಂಡು ಊಟದ ಜೊತೆಲಿ ನೆಂಚ್ಕೊಂಡು ತಿನ್ಬೋದು. ಅದು ನಾವು ಹೊರಗಡೆಯಿಂದ ತಂದು ತಿನ್ನೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಆದರೆ ಮನೆಯಲ್ಲಿ ಕೂಡ ನಾವು ಅದೇ ರೀತಿಯಲ್ಲಿ ಮಾಡ್ಕೊಳ್ಬೋದು. ಇಲ್ಲಿ ನಾನು ಒಂದು ಅಗಲ ಪಾತ್ರೆ ಇಟ್ಟು ಅದೇ ಕಪ್ಪಲ್ಲಿ 1.5 ಕಪ್ ಆಗೋಷ್ಟು ನೀರು ಹಾಕ್ಕೊಂಡಿದ್ದೀನಿ. 1.5 ಕಪ್ ಹಿಟ್ಟಿಗೆ 1.5 ಕಪ್ ನೀರು ಸಾಕು. ಆನಂತರ ನಾನು ಇಲ್ಲಿ 1 ಚಿಟಿಕೆಯಷ್ಟು ಕಲರ್ ಹಾಕ್ತಾ ಇದ್ದೀನಿ. ನೀವು ಕಲರ್ ಹಾಕೋದಕ್ಕೆ ಇಷ್ಟ ಇಲ್ಲ ಅಂದರೆ ಕಲರ್ ಪುಡಿ, ಅರಿಶಿನ ಪುಡಿ ಕೂಡ ಸೇರಿಸ್ಕೊಳ್ಬೋದು. ನೀರು ಸ್ವಲ್ಪ ಈ ಥರ ಬಬಲ್ಸ್ ಬರೋಕ್ಕೆ ಸ್ಟಾರ್ಟ್ ಆದಮೇಲೆ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿರುವಂಥ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದೇ ಸಲ ಹಾಕ್ಕೊಳ್ಳಿ. ಉಪ್ಪು, ಅಡುಗೆ ಸೋಡಾ ಎಲ್ಲ ಹಾಕಿ ಮಿಕ್ಸ್ ಮಾಡಿದ್ದೀವಲ್ಲ, ಅಕ್ಕಿ ಹಿಟ್ಟು, ಮೈದಾ, ಅದನ್ನು ಹಾಕ್ಕೊಂಡು ಇದನ್ನು ಒಂದು ಸೌಟಿಂದ ಚೆನ್ನಾಗಿ ತಿರುಗಿಸ್ಕೊಳ್ಬೇಕು. ಆ ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಇನ್ನೇನು ಇದಕ್ಕೆ ಹಾಕೋಷ್ಟಿಲ್ಲ. ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ಅದರಲ್ಲಿ ಉಂಡೆ ಗಂಟು ಇಲ್ದಿರೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾದೋದು ಆ ಥರ ನಾದ್ಕೊಳ್ತಾರ ಸೌಟಿಂದನೇ ಚೆನ್ನಾಗಿ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು ನೀವು, ಗಟ್ಟಿ ಆಗ್ತಾ ಬರ್ತಾ ಇದೆ. ಕೈಗೆ ಮುಟ್ಟಿದ್ರೆ ಅಂಟ್ಕೊಳ್ಬಾರ್ದು. ಅಲ್ಲಿ ತನಕ ನಾವು ಚೆನ್ನಾಗಿ ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಈ ಥರ ನಾದ್ಕೊಳ್ಬೇಕು ಸೌಟಿಂದ. ಆನಂತರ ಇದು ಸ್ವಲ್ಪ ಗಟ್ಟಿ ಆಗ್ತಾ ಬಂದ ಹಾಗೆ ನೋಡ್ತಾ ಇರ್ಬೋದು, ಕೈಯಲ್ಲಿ ಮುಟ್ಟಿದ್ರೆ ಅಂಟ್ತಾ ಇಲ್ಲ. ಇವಾಗ ಇದನ್ನು ನಾವು ಇಳಿಸ್ಕೊಂಡು ಬೇರೆ ತಟ್ಟೆಗೆ ಹಾಕ್ಕೊಳ್ಬೋದು. ಇಲ್ಲ ಸೆಲ್ಫ್ ಮೇಲೆ ಕೂಡ ಹಾಕ್ಕೊಂಡು ನೀವು ಇದನ್ನು ಇನ್ನೂ ಚೆನ್ನಾಗಿ ನಾದ್ಕೊಳ್ಬೇಕಾಗುತ್ತೆ. ಈಗ ನಾನು ಇದನ್ನು ಬೇರೆ ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಇದಕ್ಕೆ ನಾನು ಸ್ವಲ್ಪ ಸಾಫ್ಟ್ನೆಸ್ಸಿಗೆ ಹಾಗೆ ಕೈಗೆ ಅಂಟ್ಕೊಳ್ಬಾರದು ಅನ್ನೋದಕ್ಕೋಸ್ಕರ 2 ಚಮಚ ಆಗುವಷ್ಟು ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಎಣ್ಣೆ ಹಾಕೋದ್ರಿಂದ ಇನ್ನೂ ಸಾಫ್ಟಾಗಿ ಬರುತ್ತೆ. ಹಾಗಾಗಿ ಈಗ ಈ ಥರ ಒಂದು ಗ್ಲಾಸ್ ತೆಗೆದುಕೊಂಡು ನೀವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಈ ಹಿಟ್ಟನ್ನು ಚೆನ್ನಾಗಿ, ಅದರಲ್ಲಿ ಏನು ಗಂಟಿರಬಾರ್ದು, ಹಾಗೆ ಚೆನ್ನಾಗಿ ನಾದ್ಕೊಳ್ಳೋ ಥರ ಈ ಥರ ಮಾಡ್ಕೊಳ್ಬೇಕು. ನೋಡ್ತಾ ಇದ್ದೀರಲ್ವ, ಗ್ಲಾಸ್ಗೆ ಅಂಟ್ಕೊಳ್ಬಾರ್ದು, ಹಾಗಾಗಿ ಎಣ್ಣೆ ಹಾಕಿರೋದು. ಈ ಥರ ಚೆನ್ನಾಗಿ ಇದು ಮಾಡ್ಕೊಂಡಿದ್ದ ನಂತರ ಇದನ್ನೆಲ್ಲ ಒಟ್ಟಿಗೆ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡ್ರೆ ಇವಾಗ ನಾವು ಇದರಿಂದ ಸಂಡಿಗೆ ಥರ ಮಾಡ್ಕೊಳ್ಬೋದು. ಚೆನ್ನಾಗಿ ಈ ಥರ ನಾವು ಎಷ್ಟು ನಾದ್ತೀವಿ ಅಷ್ಟು ಚೆನ್ನಾಗಿ ನಮಗೆ ಶೇಪ್ ಕೊಡೋದಕ್ಕೆ ಈಸಿ ಆಗುತ್ತೆ, ಹರಿದೋಗಲ್ಲ. ಹಾಗಾಗಿ ಕೈಯಲ್ಲೂ ನಾದ್ಕೊಳ್ಳಿ, ಇಲ್ಲಾಂದರೆ ಈ ಥರ ಗ್ಲಾಸ್ ಸಹಾಯದಿಂದ ಕೂಡ ನಾದ್ಕೊಳ್ಬೋದು. ಇವಾಗ ನೋಡ್ತಾ ಇರ್ಬೋದು ನೀವು, ಆಗಿದೆ. ಕೈಗೆ ಚೂರು ಅಂಟ್ಕೊಳ್ತಾ ಇಲ್ಲ, ಇಷ್ಟು ಹದ ಪರ್ಫೆಕ್ಟ್ ಆಗಿರುತ್ತೆ. ಇವಾಗ ಇದನ್ನು ನಾವು ಮುಚ್ಚಿ ಇಡಬೇಕು. ನೀವು ಮಾಡ್ಕೊಳ್ಳೋದು ಲೇಟ್ ಇದ್ದರೆ, ಇಲ್ಲ ಕೂಡಲೇ ಮಾಡ್ಕೊಳ್ತೀರಂದರೆ ಮಾಡ್ಕೊಳ್ಬೋದು. ಸ್ವಲ್ಪ ಆರೋದಕ್ಕೆ ಬಿಡಬಾರ್ದು. ಹಾಗಾಗಿ ಇವಾಗ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾವು ಒಂದು ಟ್ರಾನ್ಸ್ಪರೆಂಟ್ ಕವರ್ ಮೇಲೆ ಮಾಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ಪ್ಲಾಸ್ಟಿಕ್ ಕವರು ಏನಾದರೂ ಇದ್ದರೆ ತೆಗೆದುಕೊಳ್ಬೋದು. ನಾನು ಈ ಥರ ಹೋಳಿಗೆ ಮಾಡೋದು ಕವರ್ ಇತ್ತು, ಅದರಲ್ಲಿ ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಪ್ಲಾಸ್ಟಿಕ್ಕಿಗೆ ಅಂಟ್ಕೊಳ್ಬಾರ್ದಲ್ವ, ಹಾಗಾಗಿ ಎಣ್ಣೆ 2 ಕಡೆ ಎಣ್ಣೆ ಸ್ಪ್ರೆಡ್ ಮಾಡಿ, ಆನಂತರ ನೀವು ಚಿಕ್ಕ ಈಗ ಚಪಾತಿಗೆಲ್ಲ ಹೇಗೆ ತೆಗೆದುಕೊಳ್ತೀವಿ ಆ ಥರ ಉಂಡೆ ತೆಗೆದುಕೊಂಡು ಅದ್ರ ಮೇಲೆ ಮತ್ತೆ ಇನ್ನೊಂದು ಪ್ಲಾಸ್ಟಿಕ್ ಕವರ್ ಕ್ಲೋಸ್ ಮಾಡಿ, ಆನಂತರ ಚಪಾತಿ ಹೇಗೆ ಲಟ್ಟಿಸ್ತೀವಿ ಅದೇ ಥರದಲ್ಲಿ ತೆಳುವಾಗಿ ಲಟ್ಟಿಸ್ಕೊಳ್ಬೇಕು. ನೋಡ್ತಾ ಇದ್ದೀರಲ್ವ, ಸ್ವಲ್ಪನೂ ಸೈಡಲ್ಲಿ ಬಿಟ್ಕೊಳ್ಳೋದು, ಒಡೆದೋಗೋದು ಅಥವಾ ಹರಿದೋಗೋದು ಆ ಥರ ಏನೂ ಆಗಲ್ಲ. ಚೆನ್ನಾಗಿ ತಿನ್ನಾಗಿ ನೀವು ಈ ಥರ ಲಟ್ಟಿಸ್ಕೊಳ್ಳಿ. ಚಪಾತಿ ಎಲ್ಲ ಮಾಡ್ತೀವಲ್ಲ ಅದೇ ಥರದಲ್ಲಿ. ಸುತ್ತಲೂ ಶೇಪ್ ಬಂದಿಲ್ಲ ಅಂದರೂ ಪರವಾಗಿಲ್ಲ, ಇದನ್ನು ನಾವು 4 ಸೈಡು ಕಟ್ ಮಾಡ್ಕೊಳ್ತೀವಿ. ಹಾಗಾಗಿ ಈಗ ಇಷ್ಟು ಅಗಲ ಆದಮೇಲೆ 4 ಸೈಡಲ್ಲಿ ಈ ಥರ ಕಟ್ ಮಾಡ್ಕೊಳ್ಳಿ. ನಮಗೆ ಶೇಪ್ ಬರೋದಕ್ಕೋಸ್ಕರ ಸ್ಕ್ವೇರ್ ಶೇಪಲ್ಲಿ ಬರಬೇಕು, ಹಾಗಾಗಿ ಈ ಥರ ಕಟ್ ಮಾಡ್ಕೊಳ್ಳಿ.
ಸೈಡಲ್ಲಿ ಸ್ವಲ್ಪ ಬಿರುಕು ಬಿಟ್ಕೊಂಡಂಗೆ ಆಗಿರುತ್ತಲ್ವ, ಈ ಥರ ಕಟ್ ಮಾಡಿಕೊಂಡು ಈಗ ನೋಡ್ತಾ ಇರ್ಬೋದು ನೀವು ಎಷ್ಟು ತೆಳುವಾಗಿ ನಾನು ಮಾಡ್ಕೊಂಡಿದ್ದೀನಿ ಅಂತ. ನೀವು ಎಷ್ಟು ತೆಳುವಾಗಿ ಮಾಡ್ಕೊಳ್ತೀರೋ ಅಷ್ಟು ತೆಳುವಾಗಿ ಬೇಗ ಒಣಗುತ್ತೆ, ಹಾಗೆ ಎಣ್ಣೆಯಲ್ಲಿ ಹಾಕಿದಾಗ ಕೂಡ ತುಂಬ ಕ್ರಿಸ್ಪಿಯಾಗಿ ಅರಳಿ ಚೆನ್ನಾಗಿ ಆಗುತ್ತೆ ಸಂಡಿಗೆ. ಹಾಗಾಗಿ ಆದಷ್ಟು ತೆಳುವಾಗಿ ಮಾಡ್ಕೊಳ್ಳಿ. ಇವಾಗ 4 ಸೈಡ್ ಕಟ್ ಮಾಡ್ಕೊಂಡಿರುವಂಥದ್ದನ್ನು ತೆಗೆದುಕೊಂಡು ಇದನ್ನು ನೀವು ಮತ್ತೆ ಬಾಲ್ ಥರ ಮಾಡಿ ಉಂಡೆ ಸೈಜಲ್ಲಿ ಮಾಡಿ ಮತ್ತೆ ಅದನ್ನು ನೀವು ಲಟ್ಟಿಸ್ಕೊಳ್ಬೋದು. ಇವಾಗ ಇದು ಸ್ಕ್ವೇರ್ ಶೇಪಲ್ಲಿ ಆಗಿದೆ, ನೋಡ್ತಾ ಇದ್ದೀರಲ್ವ. ಇವಾಗ ನಾನು ಇದರಲ್ಲಿ 3 ಭಾಗ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಚಾಕು ಸಹಾಯದಿಂದನೇ ಈ ಥರ 3 ಭಾಗ ಕಟ್ ಮಾಡ್ಕೊಳ್ಳಿ. ಚಿಕ್ಕ ಚಿಕ್ಕ ಸಂಡಿಗೆ ಮಾಡೋರಿದ್ದರೆ ಇಲ್ಲ ದೊಡ್ಡದಾಗಿ ಮಾಡೋರಿದ್ದರೆ ಕಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಇದರಲ್ಲೇ ನೀವು ಮಡಚ್ಕೊಂಡು ಆ ನಂತರ ಕಟ್ ಮಾಡ್ಕೊಳ್ಬೋದು. ನಾನಿಲ್ಲಿ ಚಿಕ್ಕದಾಗಿ ಮಾಡ್ತಾ ಇರೋದ್ರಿಂದ ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನೋಡ್ತಾ ಇರ್ಬೋದು ನೀವು ಎಷ್ಟು ತೆಳುವಾಗಿದೆ ಅಂತ. ಅಷ್ಟು ತೆಳುವಾಗಿ ಮಾಡ್ಕೊಂಡ್ರೇ ಚೆನ್ನಾಗಿ ಆಗೋದು. ಹಾಗಾಗಿ ಇವಾಗ ಇದನ್ನು ನಾನು ಕೈಯಲ್ಲಿ ತೆಗೆದು ತೋರಿಸ್ತಾ ಇದ್ದೀನಿ. ಸ್ವಲ್ಪನೂ ಹರಿದೋಗಲ್ಲ, ಚೆನ್ನಾಗಿ ಹಿಟ್ಟು ಇದಾಗಿದ್ದರೆ ನಾವು ಕಲಸಿದ್ರೆ ಏನು ಹರಿದೋಗಲ್ಲ. ಇವಾಗ ಒಂದು ಪೆನ್ನು ಅಥವಾ ಪೆನ್ಸಿಲ್ ಏನಾದರೂ ತೆಗೆದುಕೊಂಡು ಈ ಥರ ನಾವು ಸಂಡಿಗೆ ಎಲ್ಲ ನೋಡಿರ್ತೀರಲ್ವ, ಒಳಗಡೆಯಿಂದ ಹೋಲ್ ಇರುತ್ತಲ್ವ, ಆ ಥರದಲ್ಲಿ ಮಾಡ್ಕೊಳ್ಬೇಕು. ಈ ಥರ 2 ಸೈಡ್ ಕ್ಲೋಸ್ ಮಾಡಿ ಈ ಥರ ಕಟ್ ಮಾಡ್ಕೊಳ್ಬೇಕಾಗತ್ತೆ. ನೋಡ್ತಾ ಇರ್ಬೋದು ನೀವು. ಸ್ವಲ್ಪ ದಪ್ಪ ಸೈಜಲ್ಲೇ ತೆಗೆದುಕೊಳ್ಳಿ, ಪೆನ್ನು ಇಲ್ಲ ಪೆನ್ಸಿಲ್ ಆದರೂ ನಡೆಯುತ್ತೆ. ಈಗ 2 ಸೈಜ್ ಕ್ಲೋಸ್ ಮಾಡಿದ ನಂತರ ಈ ಥರ ಓಪನ್ ಅದರಲ್ಲೇ ಪೆನ್ನಲ್ಲೇ ನೀವು ಕ್ಲೋಸ್ ಮಾಡೋ ಥರ ಇದ್ದರೆ ಮಾಡ್ಕೊಳ್ಬೋದು, ಇಲ್ಲ ಪೆನ್ನಿಗೆ ಅಂಟ್ಕೊಳ್ಳುತ್ತೆ ಅನ್ನೋ ಥರ ಇದ್ದರೆ ಹೀಗೆ ಬಿಡಿಸ್ಬಿಟ್ಟು ಕೈಯಿಂದ ಮಾಡ್ಕೊಳ್ಳಿ. ಅದು ನಾವು ಈ ಥರ 2 ಸೈಡಲ್ಲಿ ಅದು ಅಂಟಿಸಿರೋದು ಗೊತ್ತಾಗಬಾರ್ದು, ಆ ಥರ ಚೆನ್ನಾಗಿ ನೀವು ಕ್ಲೋಸ್ ಮಾಡ್ಕೊಳ್ಬೇಕಾಗುತ್ತೆ. ಸ್ವಲ್ಪ ಕೈಯಲ್ಲಿ ತಣ್ಣೀರು ಮುಟ್ಕೊಂಡು ಈ ಥರ ಕ್ಲೋಸ್ ಮಾಡಿ, ಆವಾಗ ಅಷ್ಟಾಗಿ ಕಾಣಿಸಲ್ಲ. ಆದರೂ ನಾವು ಅಂಗಡಿಯಿಂದ ತರೋದು ಅವರು ಮಿಷನಲ್ಲಿ ಮಾಡೋದ್ರಿಂದ ಅಷ್ಟು ಪರ್ಫೆಕ್ಟ್ ಆಗಿರುತ್ತೆ. ಇದು ನಾವು ಹೋಮ್ ಮೇಡ್ ಆಗಿರೋದ್ರಿಂದ ಅಷ್ಟು ಪರ್ಫೆಕ್ಟಾಗಿ ಮಾಡೋಕ್ಕೆ ಆಗಲ್ಲ, ಆದರೆ ಟೇಸ್ಟ್ ಮಾತ್ರ ಅದೇ ಥರದಲ್ಲಿ ಬರುತ್ತೆ. ಅಷ್ಟು ಪರ್ಫೆಕ್ಟಾಗಿ ನೋಡೋದಕ್ಕೆ ಅಷ್ಟು ಪರ್ಫೆಕ್ಟಾಗಿ ಬಂದಿಲ್ಲ ಅಂದರೂ ಕೂಡ ಟೇಸ್ಟ್ ಚೆನ್ನಾಗೇ ಇರುತ್ತೆ. ಇವಾಗ ಎಲ್ಲ ರೆಡಿ ಮಾಡಿ ಒಂದು ತಟ್ಟೆಲಿ ಹಾಕಿ ಇಟ್ಕೊಂಡಿದ್ದೀನಿ, ನೋಡ್ತಾ ಇದ್ದೀರಲ್ವ ನೀವು. ಇಷ್ಟೇ ಸಿಂಪಲ್ಲಾಗಿ ಮಾಡ್ಕೊಳ್ಳುವಂಥದ್ದು. ಇದನ್ನು ನೀವು 2ರಿಂದ 3 ದಿನಗಳ ಕಾಲ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಬೇಕು. ಇವಾಗ ನೋಡಿ ಯಾವ ಥರ ಸೌಂಡ್ ಬರ್ತಾ ಇದೆ ಅಂತ. ಚೆನ್ನಾಗಿ ಒಣಗಿದ್ರೆ ಈ ಥರ ಸೌಂಡ್ ಬರುತ್ತೆ. ಇವಾಗ ನೀವು ಇದನ್ನು ಫ್ರೈ ಮಾಡಿಕೊಂಡು ತಿನ್ಬೋದು, ಚೆನ್ನಾಗಿ ಬರುತ್ತೆ. ಫ್ರೈ ಮಾಡಿದ್ರು ಕೂಡ ಅಂಗಡಿಯಿಂದ ತಂದು ನಾವು ಫ್ರೈ ಮಾಡ್ತೀವಲ್ಲ ಅದೇ ಥರದಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ನಾನು ಎಣ್ಣೆ ಚೆನ್ನಾಗಿ ಬಿಸಿಯಾಗಿರೋ ಎಣ್ಣೆಯಲ್ಲೇ ಹಾಕ್ತಾಯಿದ್ದೀನಿ. ನಾವು ಕಟ್ ಮಾಡ್ಕೊಳ್ಳುವಾಗಲೂ ಅಷ್ಟೇ ಅಂಗಡಿಯಿಂದ ತರ್ತೀವಲ್ಲ ಅದೇ ಥರ ಶೇಪಲ್ಲಿ ಕಟ್ ಮಾಡಿಕೊಡ್ರೆ ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ. ಒಣಗಿದಾದ್ಮೇಲೆ ಕೂಡ ಈಗ ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ನಾವು ಪಾಪಡ್ ಖಾರ, ಹಪ್ಪಳ ಖಾರ ಅಂತ ಸಿಗುತ್ತೆ, ಅದೆಲ್ಲ ಹಾಕಿ ಮಾಡಿದ್ರೆ ಚೆನ್ನಾಗಿ ಅರಳಿ ಬರುತ್ತೆ. ಇಲ್ಲ ಸಿಂಪಲ್ಲಾಗಿ ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸಲ್ಲೇ ಮಾಡಿಕೊಂಡ್ರೆ ಇಷ್ಟು ಚೆನ್ನಾಗಿ ಆಗುತ್ತೆ, ಏನೂ ತೊಂದರೆ ಇಲ್ಲ. ತಿನ್ನೋದಕ್ಕೆ ಅಂತೂ ಏನು ತೊಂದರೆ ಆಗಲ್ಲ, ಅದೇ ರೀತಿ ರುಚಿಯಲ್ಲಿರುತ್ತೆ. ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇದು ಚಿಕನ್ರಲ್ಲಿ ನಾವೆಲ್ಲ ತಿಂದಿರ್ತೀವಿ, ನೋಡಿರ್ತೀವಿ. ನಿಮಗೂ ನೆನಪಾಗಿದ್ದರೆ, ನೀವು ತಿಂದಿದ್ರೆ ಈ ಥರ ನೀವು ಮನೆಯಲ್ಲಿ ಮಾಡಿ ಟ್ರೈ ಮಾಡಿ ನಿಮ್ಮ ಮಕ್ಕಳಿಗೂ ಮಾಡಿಕೊಡಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ ಎಷ್ಟು ಕ್ರಿಸ್ಪಿಯಾಗಿ ಇದೆ ಅಂತ. ತಿನ್ನೋದಕ್ಕೂ ಅಷ್ಟೇ ಚೆನ್ನಾಗಿ ಬಂದಿತ್ತು. ಒಮ್ಮೆ ಇದೇ ರೀತಿ ಮೆಥಡಲ್ಲಿ ಟ್ರೈ ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ, ನಿಮಗೂ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.